ಜನ ಮಾಡ್ತಾರೆ. ಎಂತ ಕರಿಬೇಕು ಕೆ ಜಿ ಪ್ಯಾಕೆಟ ಅರಿ ಅಂತೀವನ ಪಲ್ಯ ಮಾರ್ಸ ಅಬ್ಬಾಯಿ ಕುಂತಾನಲ್ಲ ಮುಂದೆ ಹೇಳ್ತೀರಿ ಹೋಗಲಿ ಕೇಳ್ಕೊಂಬರ್ರಿ ರೇಟ್ ನಂಗೆ ಹೇಳ್ಕೊಟ್ರ ರೇಟ್ करे बघ किराणा दुकान ಹಾಂ ಎಲ್ಲಿ ಬಿಟ್ಟು रोज रोटी देता ना ಹಾಂ ಹಾಂ ಏನೇ ಬಂದ್ ಈಗ ಕೊಟ್ಟಾಗ ಬಂದ್ ಮಾಡಿದೆ ಎಲ್ಲ ಅಂಗಡಿ ಒಳಗೆ ಹೋಗ್ತಾ ಇದ್ದು ಎಲ್ಲ ಬಾಜು ಬಂಗಡಿ ಒಳಗೆ ಸಿಟಿಲಿಂದ ಪಡಲ್ಲ ಹಾಂ ಹೆಂಗೆ ಕೆ ಜಿ ಐತೆ ಫಸ್ಟಿಗೆ ಯಾವ ಕ್ವಾಲಿಟಿ ಸರ್ ಕಿರಾಣಿ ಇದೆ ಸೈಜ್ ಸಾದಾ ಕ್ವಾಲಿಟಿ ಸಾದಾ ಸೈಜ್ ತೋರಿಸಲ್ಲ 3-4 ತೋರಿಸ್ರಿ ವೆರೈಟಿ ಇದೆ ನಾವು ಹೊಸ ಚಾಲು ಮಾಡಿ ಅಂಗಡಿ ಅದಕ್ಕೆ ಏನಾಗಬೇಕು ಇವರು ಬ್ಯಾಳಿ ಅಕ್ಕಿ ಏನು ಜಾಯಿನ್ ಹಾಲು ಕೊಡೋ ಪ್ಯಾಕೆಟ್ ಸಾದಾ ಬರಲ್ಲ ಸರ್ ಇದೇ ಬರುತ್ತೆ ನೋಡ್ರಿ ಎಷ್ಟು ಕಟ್ಟದ ಹಾಂ 1 kg ನೋಡಿರಿ ಇದು ಅದು ನಂಬರ್ ಮೈಕ್ರೋ ಇದು ನಾರ್ಮಲ್ ಇದೆ ನಾರ್ಮಲ್ ಏನು ಬರುತ್ತೆ ಅದೇ ಗೌರ್ಮೆಂಟ್ ಇದೆ ಬೇಡ ನಾರ್ಮಲ್ ಸಾದಾ ನಾರ್ಮಲ್ ಇದೆ ಗೌರ್ಮೆಂಟ್ ಇಲ್ಲ ಯಾಕಂದ್ರೆ ಗೌರ್ಮೆಂಟ್ ಮತ್ತು ನಮ್ಗೆ ಅಷ್ಟು ವರ್ಕೌಟ್ ಇದು ಯಾವುದು ಬಂದಿಲ್ಲ ಇನ್ನು ಯಾವ್ದು ಇದು ಯೂಸ್ ಮಾಡೋದಲ್ಲ ಆ ಕಡೆ ಕಿರಾಣಿ ಅದು ಕಿರಾಣಿ ನಮ್ಗೆ ಮೊನ್ನೆ ಪ್ಲಾಸ್ಟಿಕ್ ಹಿಡ್ಕೊಂಡು ಹೋಗ್ಯಾರ ಯಾರು ಕ್ಯಾರಿ ಬ್ಯಾಗ ಹಾಂ ಕ್ಯಾರಿ ಬ್ಯಾಗ ಹಾಂ ಕ್ಯಾರಿ ಬ್ಯಾಗ್ ನೋಡಿ ಈಗ ಹಿಂಗೆ ಮಾಡ್ತೀವಿ ನೋಡಿರಿ ಅಲ್ಲ ಇದು ಗೌರ್ಮೆಂಟ್ ಇದಕ್ಕೆ ಬರ್ತೇನೆ ಹಿಂಗೆ ಏನು ನಮಗೆ ಗೊತ್ತಿಲ್ಲ ಸರ್ ಈಗ ತಗೋತಾರೆ ಯಾವುದು ಮತ್ತು ಇವು ಬರ್ರಂತ 8,000 ರೂಪಾಯಿ ಹೋಗ್ತಾನೆ ಒಳಗಡೆ ಇಡ್ಬೇಕು ಹಾಂ ಒಳಗಡೆ ಇಡ್ಬೇಕು ಹೊರಗಡೆ ಬಂದು ತೊಗೊಂಡ್ರಿ ಇಪ್ಪ ಸೊಳ ಮಕ್ಕಳ 3,000 ರೂಪಾಯಿ ತಿಂದಾರ ರೊಕ್ಕ ಇದೇ ಬರೋದು ಬೇರೆ ಯಾವುದೂ ಇಲ್ಲ ಕ್ಯಾರಿ ಬ್ಯಾಗ್ ರೀ ಕ್ಯಾರಿ ಬ್ಯಾಗ್ ಕ್ಯಾರಿ ಬ್ಯಾಗ್ ಇದೆ ಕ್ಯಾರಿ ಬ್ಯಾಗ್ ಈ ಥರ ಪ್ರಕಾರ ಬರುತ್ತೆ ನೋಡ್ರಿ ಚಲೋ ಇದೆ ಕೊಡ್ರಿ ಅದನ್ನ ಸುಮ್ಮನೆ ಅಂದ್ರೆ ಗೌರ್ಮೆಂಟ್ದವ್ರು ಬಂದರೂ ಅದು ವ್ಯಾಲ್ಯೂಡ್ ಇರ್ಬೇಕಂತ ಕೊಡ್ರಿ
ಇದಿದೆ ಸರ್ ನಿಮ್ಮ ಕಡೆ ಬೇರೆ ಯಾವುದಿಲ್ಲ. ಅಲ್ಲ ನಿಮ್ಮ ಪ್ರಾಬ್ಲಮ್ ಇಲ್ಲ ಹೆಡಿಂಗಿಲ್ಲ ಮತ್ತು ಹೋಯ್ತೇನೆ ಅದು ಪ್ರೊಸೆಷನ್ ಮತ್ತು ನಮ್ಮ ಮತ್ತೆ ನೋಡಿ ನೀವು ನೋಡ್ಬೇಕು ಸರ್, ನಮ್ಗೆ ಏನು ಗೊತ್ತಾಗತ್ತೆ? ಶೇಂಗಾ ಪ್ಯಾಕೆಟ್ ಮಾಡ್ತಿಲ್ಲ, ನಮ್ಗೆ ಏನು ಗೊತ್ತಾಗಲ್ಲ ಸರ್. ಸೈಜ್ 3-4 3-4 4 ಅಂದ್ರೆ ಇದು 4 ಇದು ಹೆಂಗೆ ಕೆ ಜಿ ರೀ? ಅಣ್ಣ ಇದು ಚಲೋ ಸಿಗ್ತಾವೆ ಸರಿಪ್ಪ ಅದ್ರ ತೊಗೋತೀವಿ. ಮತ್ತು ಈಗ ಮತ್ತೆ 2,000 ರೂಪಾಯಿ ಮತ್ತು ಗೌರ್ಮೆಂಟ್ ಬಿಡಕ್ಕೆ ಏನೋ ಎಲ್ಲಿಂದ ತೊಗೊಂಡ್ರು ಚಾಲೂ ಮಾಡಿ ಈಗ ಸಣ್ಣಗೆ ಚಾಲೂ ಮಾಡಿ ಅಂಗಡಿ. ಹಾಂ ಭಯ ಆಗ್ಬಿಡ್ತಾರೆ, ಏನಾಗಲ್ಲ. ಅಲ್ರಿ ಅವ್ರು ಯಾರು ಹೇಳ್ತಾರೆ ಅದ ಪ್ರಾಬ್ಲಮ್ ಆಗಿಬಿಟ್ಟಿದ್ರಿಪ್ಪ. ನಾವು ಹೊಸ ಹಾಕಿವಿ ಎಲ್ಲ ಬಿಸ್ನೆಸ್ ಬಿಟ್ಟು ಏನು 3-4 3-4 ಹೆಂಗೆ ಸರ್? ಹಾಂ ಹಲೋ ಹಲೋ ಅಣ್ಣ ಇವು ಕಿರಾಣಿ ಅಂಗಡಿಗೆ ಕವರ್ ಮೊನ್ನೆ ಹಿಡ್ದಾರಿಪ್ಪ. ಅದಕ್ಕೆ ಮತ್ತು ಚಲೋ ಅದಕ್ಕಿಂತ ಚಲೋ ಕ್ವಾಲಿಟಿ ಇದಾವೆ, ಯಾವುದು ಲೋ ಕ್ವಾಲಿಟಿ ಇದಾವೆ ಹಿಡಿಬಾರ್ದು ಸರ್. ಕಾರ್ಪೊರೇಷನ್ದವ್ರ ಮೊನ್ನೆ ರೇಡ್ ಹಾಕಂಗೆ ಅದಕ್ಕೆ ಎಲ್ಲಿ ವಿದ್ಯಾನಗರ ಸರ್, ವಿದ್ಯಾನಗರ ಸಿರು ಪಾರ್ಕ್ ಕಿರಾಣಿ ಮತ್ತೆ ಯಾವ್ದಾಗ ಕರ್ಕೊಡ್ಬೇಕು ಕೇಳ್ಬೇಕಿಲ್ಲ. ಪೇಪರ್ ಕೊಡ್ಕೊಂಡಿರ್ತಾರೆ, ಪೇಪರ್ ಬರ್ಕೊಡ ಇಲ್ಲ ಸರ್. ಎಲ್ಲ ಬಂದ್ ಆಗ್ಯಾವ ಅನ್ಬೇಕಿಲ್ಲ, ಯಾವ್ದಾಗ ಕರ್ತೀವಿ ನೀವು ಹೋಯ್ತೀರೇನು ಮನೆಗೆ? ಸರಿಪ್ಪ ಈಗ 5,000 ಅದಕ್ಕೆ ಯಾರು ಚಲೋ ಕ್ವಾಲಿಟಿ ಮತ್ತು ಹೆಂಗೆ ಹಿಡ್ಕೊ ಯಾವುದು ಇಲ್ರಿ, ಅವ್ರಿಗೆ ಕರ್ಕೊಂಡು ಹಾಕಂದ್ರಿ ನೀವು ಹಾಕ್ಕೊಡ್ರಿ ನಿಮ್ಮ ತಂದ ಯಾವ್ದಾಗ ಹಾಕ್ಕೊಡ್ಬೇಕು. ಹ್ಞೂ ಅದ್ಯಾವುದೋ ಏನೋ ಹೇಳಿದ್ರಪ್ಪ ಡೆಸಿಗ್ನೇಷನ್ ಏನೋ ಹೇಳಿದಾವ. ಡಿಗ್ರೇಬಲ್ ರೀ, ಅವೆಲ್ಲ ಹಿಡಿಯಂಗಿಲ್ಲ, ಹಾರ್ದು ಹೋಗ್ತಾವ. ಎಕ್ಸಾಮ್ ತಿಳಿರ್ತದೆ ಸಟಕ್ ಅಂತ. ಈಗ ಹಂಗಾಯ್ತು ರೀ, ಹೊಸಾಗಿ ಒಂದು 2 ತಿಂಗಳಾಗಿಲ್ಲ ರೀ ಅಂಗಡಿ ಚಾಲೂ ಮಾಡಿ. 5,000 ರೂಪಾಯ್ದು ತೊಗೊಂಬಂದೆ ಕ್ಯಾರಿ ಬ್ಯಾಗ ನಮ್ಮ ತಮ್ಮನ ಕಡೆ ಹೇಳಿದೆ ಅವ್ಗೆ, ಇಲ್ಲ ಎಲ್ಲ ತೊಗೊಂಬಂದ. ಅದಕ್ಕೆ ಚಲೋ ಕೊಟ್ಟಿದ್ರೆ ನೋಡೋಣ, ಚಲೋ ತೊಗೊಂಬ ಅಂತ ಹೇಳಿದೆ. ಕೆಲವು ಪ್ರಶ್ನೆ ಇದ್ರಾಗ ಬರಂಗೇ ಇಲ್ರಿ. ಹೆಂಗೆ ಕೆ ಜಿ ರೀ? 150 ರೂಪಾಯಿ. 150 ರೀ, ನೋಡ್ಕೊಡ್ರಿ. ಈಗ ಬಯೋಡಿಗ್ರೇಬಲ್ ಅದು ಇನ್ನೂ ಇಲ್ಲಿ ಚಾಲೂ ಆಗಿಲ್ರಿ ಸರ್. ಇಲ್ಲ ಸರ್, ಸುಮ್ಕ ಅವ್ರು ಬರ್ತಾರೆ, ರೊಕ್ಕ ತಿನ್ನಾಗ ಹಾಳಾಗ ಹೋಗುದು. 5,000 ತೊಗೊಂಡು ಸರ್ 100 ರೂಪಾಯಿ ತೊಗೋಬೋದು, ಪೂರ ತಿಂಗಳು ದುಡಿದಿದೆ. ಅದಕ್ಕೆ ಅವ್ರಿಗೆಲ್ಲ ಅದ ವಿಟಮಿನ್ ನಾವು ಏನ್ ಬೇಕದ, ಯಾರು ಅನ್ನೋರಿಲ್ಲ. ಅವ್ರ ಕೈಯಾಗ ಮೋದಿ ಕೊಟ್ಬಿಟ್ಟ ಬಾಯಾಗ ಬಂದಿದ್ದಂಗೆ, ಅದು ನಮ್ಮ ತಪ್ಪದ. ನಮ್ದ್ರಾಗ ಒಕ್ಕಟ್ಟಿಲ್ರಿ, ಎಲ್ಲರೂ ಸೇರಿ ಅನ್ಬೇಕ. ಇಂಥ ಪ್ಲಸ್ ಮಾತಾಡೋರು ಯಾರು ಇಲ್ಲ, ಹಿಂಗೈತ ಕಾಲದಾಗ ಕುಂತಾರ ಅವ್ರು. ಅದು ಇಲ್ಲಣ್ಣ ಇನ್ನು ಇದ್ರ ಬರ್ತೇನೆ ರೀ. ಅದು ಆ್ಯಕ್ಚುಲಿ ಎಂತಾರೆ ಗೌರ್ಮೆಂಟ್ ರೂಲ್ಸ್ ಪ್ರಕಾರ ಇದ್ರೆ ಅದು ಕೊಡ್ರಿ ಒಂದು 2 kg. ಇಲ್ರಿ, ಇನ್ನೂ ಏನೂ ಬಂದಿಲ್ರಿ. ನಾವು ಹಿಂಗೆ ಮಾರಾಕ್ತೀವಿ ರೀ. ಯಾವ ಗೌರ್ಮೆಂಟ್ ರೂಲ್ಸ್ ಅದಾವನ್ರಿ ಅವ್ರ ಕಡೆ ಅದನ್ನ ಕೇಳಬೇಕಿಲ್ಲ ಸರ್. ಯಾರು ಫೈಟ್ ಮಾಡಕ್ಕೆ ಯಾರಿಲ್ಲ. ಫಸ್ಟ್ ಪಾಯಿಂಟ್ ಅಂದ್ರೆ ಅಲ್ಲೇ ಮಾತು ಮುಗಿದು ಹೋಗ್ತದೆ. ಹಾಕುದೇ ಕೊಡುದೇ ದುಷ್ಟಾದ ಚಟ ಆಗ್ತಿದೈತಿ. ನಿಮ್ಮ ತೊಂದರೆ ನಮ್ಮ ತೊಂದರೆ ಹಿಂಗೈತಿ. ನಮ್ಮ ಕಡೆ 2 ಲಕ್ಷ ರೂಪಾಯಿ ಪೆನಲ್ಟಿ. 2 ಲಕ್ಷ ರೀ ಅಂಕಲ್? ಹಾಂ 5,000 ಹಾಕ್ಯಾರಿ ಅಂಕಲ್. ಅದ ಚಾಲೂ ಮಾಡಿ 1 ತಿಂಗಳು ಆಗಿಲ್ಲ ನಾವು ಅಂಗಡಿ ಕೊಡಾಕ ಎದಕ್ಕೆ ಹೋಗಿರಿ ಎಷ್ಟು ನೀವು? ನಾವು ತಳ ಹಿಡಿದಾರೆ ಬಿಡ್ರಿ, ಇದ್ರಾಗ ಅಕ್ಕಿ ಚೀಲ ರೊಕ್ಕ ಇಷ್ಟು ಎದಕ್ಕೆ ಕೊಡಾಕ ಹೋಗಿದ್ರಿ? ಮಾಲ್ ನಮ್ಮ ಪುಕ್ಷಟಿ ಬಂದ ಮಾತಾಡ್ಬೇಕು. ಅವ್ರ ಅಂಗಡಿ ತೋರ್ಸಂದ್ರೆ ನಮ್ಮ ಬ್ರದರ್ ಬೇಡ, ನಮ್ಮ ಪರಿಚಯದ ಅಂಗಡಿ ಐತಿ ತೋರ್ಸಾಕೋಬೇಡಂದ. ಆಯ್ತಪ್ಪ ಅಂತ ಸುಮ್ಮನೆ ಅಂಗಡಿ ತೊಗೊಂಡು ಏನು ಮಾಡೋದೈತಿ? ನೀವು ಮುಗ್ಲಿ ಹರಿಸೋದೈತಿ. ಹೋಗಿ ಫ್ಯಾಕ್ಟ್ರಿ ಮುಗ್ಲಾಕ್ ದಮ್ ಇದ್ರೆ ಬಂದ್ ಮಾಡಿದ್ರೆ ಅವ್ರು ಮಾತಾಡ್ಬೇಕ್ರಿ. ನೀವು ಮಾತಾಡಿ ಅಂದ್ರೆ ನಿಮ್ಮ ಮೈ ಮೇಲೆ ಬೀಳ್ತಾವೆ ಕಾಲ್ದಾಗ. ಅಲ್ಲ ಉಲ್ಟಾದ ಈಗ ಇಂಥ ಪೇಪರ್ ತೊಗೊಂಬಂದ್ರಿ. ಇಂಥ ಪೇಪರ್ ಹಾಕಿದೆ, ಅದು ಜೋಳ ಗಿಡ ಹಾಕಿದ್ಕೊಳ್ಳಿ ಅದು ಕಟ್ಟಾಗ್ಬಿಡ ಅಂತಾರೆ. ನೀವು ಏನು ಹಾಕಿದ್ರು ನಿಮ್ಗೆ ನೆನಪಿರಂಗಿಲ್ಲ. ಫಸ್ಟ್ ಪಾಯಿಂಟ್ ಅಂದ್ರೆ ಹಾಂ ಈ 10 ಐಟಮ್ ನೀವು ಪ್ಯಾಕಿಂಗ್ ಮಾಡ್ರಿ. ಮೊದಲೇ ನೆನಪಿನ ಶಕ್ತಿ ಕರೆಕ್ಟ್ ಇತ್ತು. ಈಗ ಏನೈತಿ, ಏನು ಪ್ಯಾಕ್ ಮಾಡಿ 10 ನಿಮಿಷದಾಗ ನೆನಪು ಹಾರ ಹೋಗ್ಬಿಡ್ತೀವಿ. ಜೋಳ ಹಾಕಿವಿ, ಗೋಧಿ ಹಾಕಿವಿ, ಅಕ್ಕಿ ಹಾಕಿವಿ, ಏನು ಹಾಕಿರೇನ್ರಿ? ಕರೆಕ್ಟ್. ಆ ಹುಡುಗ ಅಂತಾನೇನ ಅವ್ರ ಗಿರಾಕಿ ಅರ್ಜೆಂಟ್ ಕೊಡ್ತೀರಲ್ಲ, ಏನು ಮಾಡ್ತೀರಿ ಆಮೇಲೆ? ಹಾಂ ಡಿಪಾರ್ಟ್ಮೆಂಟ್ ಕಿರಿಕಿರಿ ತೋರ್ಸೋಟ್ರಿಪ್ಪ. ನಮ್ಮ ಏರ್ನಾಗ ಬರೋ ಅಂತಾರಪ್ಪ ಅವರು, ನಮ್ಮ ಏರ್ನಾಗ ಬರೋ ಅಂತಾರೆ. ಅರ್ಧ ಕಿಲೋ ಪಾಸ್ ಬರ್ತಾವ ಒಳಗೆ ಇಡ್ಬೇಕ್ರಿ. 100 ಗ್ರಾಮ್ ಮುಂದೆ ಇಡ್ಬೇಕು ಅಷ್ಟೇ. ಏನು ತಂದಿಲ್ರಿ. ಹಾಂ ಎಲ್ಲ ಹಾಕಿ ಕೊಡ್ಬೇಕು ಅನ್ಬೇಕು. ಹಾಂ ಮಾತಾಡ್ಬೇಕು. ಮಾತಾಡಿಲ್ಲ ಅಂದ್ರೆ ಅವರೆಲ್ಲ ಎಬಸ್ಕೊಂಡು ತೊಗೊಂಡು ಹೋಗ್ತಾರೆ. ಹಿಂಗೈತಿ ಕಾಲ್ದಾಗ. ತೊಗೊಂಡು ರೊಕ್ಕ ತೊಗೊಂಡ್ರಿ. ಅದಕ್ಕೆ ಹಂಗದ ಎಲ್ಲ ಕಡೆ ಹಂಗದವ್ರಿ. ಅವ್ರು ಅಂದ್ರೆ ಅದು ಡೆಸಿಗ್ನೇಷನ್ ಬರ್ದಿರುತ್ತೆ ತೊಗೊಂಬರ್ರಿ ಅಂದ್ರೆ ಕರೆಕ್ಟ್ ಇದ್ದಿದೆ. ಗೌರ್ಮೆಂಟಿಂದ ರೂಲ್ಸ್ ಇದೆ ತೊಗೊಂಬರ್ರಿ ಅಂದ್ರೆ ಇವತ್ತಂದು ಕೊಟ್ಬಿಡ್ರಿ ಸರ್ ಅನ್ಬೇಕಿಲ್ಲ. ನೀವು ಮಾತಾಡ್ಬೇಕು. ನಾವು ಈಗ ಅಂಗಡಿ ಮಾಡಿವ್ರಿ, ನಮ್ಗೆ ಗುರುತಿದ್ದಿದ್ದಿಲ್ಲ. ಈಗ ಸಲ ಮಾಡ್ತೀವಿ, ಮುಂದೆ ಕೇಳಿ ಮಾಡಕ್ಕೆ ಬರ್ತೈತಿ.
ಒಂದೇ ತಿಂಗಳ ತನಕ ಇನ್ನೂ ಒಂದು ತಿಂಗಳ ಅನ್ಬೇಕ ಆರಾಮಿಂದ ಬರ್ತದೆ ನಮ್ದು ಬಾಡಿಗೆ ಕೊಡಕ್ಕೆ ಆಗತ್ತಿಲ್ಲ ಖರೀದಿ ಏನು ಫುಡ್ ಲೈಸೆನ್ಸ್ ಎಲ್ಲ ತೊಗೊಂಡೋಗ್ಬಿಟ್ರಿ ಅಂಗಡಿಗೆ. ಸರ್ ಅವ್ರಿಗೆ ಏನಿಲ್ಲ ವಿಟಮಿನ್ ಎಮ್ ಬೇಕು ನೀವು ಹಾಳಾಗಿ ಹೋಗ್ರಿ ಬಾಕಿ ಏನು ತರ್ರಿ ನೀವು ಡ್ರಗ್ಸ್ ಮಾರಿ ಮತ್ತು ರೊಕ್ಕ ಕೊಡ್ರಿ ಹಿಂಗೈತೆ ಏನಾದ್ರು ಕಾಲ್ ಅಯ್ಯೋ ಸರ್ ಪ್ಲಾಸ್ಟಿಕ್ ಅಂದ್ರೆ ಕಿರಾಣಿ ಸ್ಟೋರ್ ಅದ್ರ ಮೊನ್ನೆ ಒಂದು ರೈಡ್ ಹಾಕಿದ್ದಾರೆ ಅಂಗಡಿಗೆ ಅವ್ರು ಪ್ಲಾಸ್ಟಿಕ್ ಇತ್ತು ಬೇರೆ ಚಲೋ ಇರ್ತಾರೆ ಬಿಟ್ಟರೆ ಏನಿಲ್ಲ. ಸರ್ ಹಾಂ ಕಿರಾಣಿ ಅಂಗಡಿ ಸರ್ ಇಟ್ಕೊಂಡಿದ್ದೀವಿ. ಹಾಂ ನಮ್ದು ಹಾವೇರಿ ಸರ್. ಅದು ಬಿಟ್ಟು ಏನಿಲ್ಲ. ಇಲ್ಲಿ ಹುಬ್ಬಳ್ಳಿ ಅಂಗಡಿ ಆಗಿ ವಿಜಯನಗರನಾಗ. ಅಂದ್ರೆ ನಿಮ್ಮ ಒಬ್ಬರದ್ದು ಅಂತ ಇಲ್ಲ, ಎಲ್ಲರಡೆ ಇರ್ತೈತಿ. ಪೂರಾ ಹಿಂದೂಸ್ತಾನ ಐತಿ ರೇಡ್ ಒಳಗ. ಅಲ್ರಿ ಅವು ನಾವೇನು ಒಂದು 2-3 ಸಾವಿರ ಹೆಸರು ತೊಗೊಳ್ಳಿ ಸರ್. ಚಲೋ ಇಲ್ಲ, ಗೌರ್ಮೆಂಟ್ ರೂಲ್ಸ್ ಪ್ರಕಾರ ಅವ್ರಿಗೆ ಯಾವುದು ಬಂದೇ ಇಲ್ಲ ಸರ್. ಅಲ್ಲಿ ಬಟ್ರ್ ಮಾರ್ಕೆಟ್ ಕೇಳ್ರಿ, ಅಲ್ಲಿ ಒಂದು ಯಾವ್ದಾರು ಬಂದೈತಿ ಕೇಳ್ರಿ. ಅದೇನೋ ಪ್ರಿಂಟ್ ಇರ್ತದೆ ಸರ್ ಅದಕ್ಕೆ. ಅದ ಬಟ್ರ್ ಮಾರ್ಕೆಟ್ ಕೇಳ್ರಿ. ಡಿಲ್ಟ ಮಾಡಿದವ ಮೊಬೈಲ್ ಕಸ್ಕೊಂಡ್ಬಿಟ್ಟವ ಸೊಳ ಮಗ. ನಿಮ್ಮ ಯಾರು ಬಂದಾರೆ ನಿಮ್ಮ ಕೂಡ ಅದು ಹೇಳಿ ಫಸ್ಟ್ ಮೊಬೈಲ್ ಕೊಡಂದ ಹಾಕಿದೆ. ಇಂಥವೆಲ್ಲ ಭಾಳ ನೋಡೀವಿ. ಗೌರ್ಮೆಂಟ್ನಾಗ ಯಾವಿಲ್ಲ ನಾಟಕ ಮಾಡಕ್ಕೆ ಹೋಗ್ಬೇಡ ಅಂತ. ಗೌರ್ಮೆಂಟ್ ರೂಲ್ಸ್ ಯಾವುದಿಲ್ಲ. ಗೌರ್ಮೆಂಟ್ ಅವ್ನು ಕರೆಸಿ ಇಲ್ಲೇ ಯಾವ ಕರೆಸೆ ಮೊಬೈಲ್ ಕೊಡು ಹಿಂಗೆ ಮಾಡಿ ಹಿಂಗೆ ಮೊಬೈಲ್ ಹಿಂಗೆ ಗೀಚಪ್ಪ. ನೀವೇನು ಹೇಳ್ತೀವ? ನಾ ಇದ್ರಲ್ಲ ನಾ ಯಾಕೆ ಮೊಬೈಲ್ ಕೊಡಬಸ್ ಅಂದೆ. ಬಡ ಹೊಡೆದ ಡೀಲ್ ಹೊಡೆದ ಎಲ್ಲ ಒಂದು ಸೇವ್ ಇರ್ತೇನೆ ಸರ್ ಅದೇ ನೋಡ್ರಿಲ್ಲ, ನಾನು ನೋಡಿದ್ನು. ಹಾಂ ನೋಡಿದೆ ನಂಗೆ. ಹಾಂ, ಅವ್ರು ಬಂದಿರಲ್ಲ ನಂಗೆ ಗೊತ್ತೈತೆ ಅಂದ. ಅದಕ್ಕೆ ಮುಗ್ಗವ್ರ ನಿಮ್ಗೆ ದೂರ್ಲಿಂದ ಎದಕ್ಕೆ ಬರ್ತಿದ್ದೀನಿ. ನಾ ಹೌದಲ್ಲ 3 ಅಂಗಡಿ ಹೌದು. ಒಂದೇ ಅಂಗಡಿ 3 ಅಂಗಡಿ ಆಜು ಬಂದ್ಬಿಟ್ರು. ಹಾಂ, ರೂಲ್ಸ್ ಇಲ್ಲ ಅಂತ. ಇಲ್ಲ ಲೊಕೇಶನ್ ಹಾಕ. ಮೊಬೈಲ್ ಹೆಂಗೆ ಕಟ್ಕೊಂಡಿತ್ತು ಕಂಪ್ಲೇಂಟ್ ಮಾಡ್ಬೇಕು ನೀನು. ನಾನೇ ಕಮೆಂಟ್ ಮಾಡ್ತೇನೆ ಅಂದೆ. ನಾ ಗಿರಾಕಿದ್ದೆ ಸರ್ ನೀವು ಗಿರಾಕಿ ನಂಗೆ ಗೊತ್ತೈತಿ ಅಂದ. ಇನ್ನೊಬ್ಬ ಹುಡುಗ ಬಂದ ತರಿಸಿ ಮಾಡಿ ಮೊಬೈಲ್ ತೊಗೊಂಡ ನೋಡ್ದ ಎಲ್ಲ ಓಪನ್ ಮಾಡಿದ ಕ್ಲೀನ್ ನೋಡ್ದ ಮಾಡ್ಕೊಂಡು ಎಷ್ಟು ಕೊಟ್ಟು ಮಾಡ್ತೀವಿ ಈ ಕೇಳಿ ಏನು ಬೇಕು ನಿಂಗೆ ಹೇಳಿ ನಾ ಹೇಳ್ತೇನೆ ಅಂತ. ಹಾಂ, ಕೇಳ್ಬೇಕಿಲ್ಲ ಅಂದೇನಾ 2 ರೂಲ್ಸ್ ಇರುತ್ತೆ. ಎಲ್ಲಿ ಗೌರ್ಮೆಂಟ್ ತೊಗೊಂಬ ಐಟಲ್ಲ ನನ್ನ ಕಡೆ, ಐಟಲ್ಲ ನನ್ನ ಕಡೆ ಗೌರ್ಮೆಂಟ್ ತೊಗೊಂಬ ಕೊಡ್ತೀನಿ ಅಂತ. ಗೌರ್ಮೆಂಟ್ ತೊಗೊಂಬ ಹಿಂಗೆ ಅವನಿಗೆ ಹೋಗಂದ. ಅವ ಇನ್ನೊಬ್ಬ ಹಿಂಗೆ ನೋಡಿದ್ದವ ಅವ ಬಾಜು ಅಂಗಡಿ ಹೇಳಿಸ್ಕೊಳ ಮಗ. ಹೊಸ ಮಕ್ಕ ಇಲ್ಲ ದೂರಿಂದ ಹೋಗಂತಂದ್ರು ನೀವು ಕೇಳಂಗಿಲ್ಲ. ಅಲ್ಲ ನಂಗೆ ಗೊತ್ತಲ್ಲ ಅಂಗಡಿ ಯಾವುದಂತ ಗೊತ್ತಿರ ಹೋಗಿಲ್ಲ. ಅಲ್ಲ ಅಲ್ಲೇ